ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಈ ಸೈಡ್ ಹೋದರೆ ಬೆಂಗಳೂರು, ಈ ಸೈಡ್ ಹೋದರೆ ಮೈಸೂರು. ಇದು ಚನ್ನಪಟ್ಟಣ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಅದು ಎದುರುಗಡೆನೇ ನೋಡಿ ಜೈ ಶ್ರೀ ನವನೀತ ಕೃಷ್ಣ ಟಾಯ್ಸ್ ಎಂಪೋರಿಯಂ. ತುಂಬ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಚನ್ನಪಟ್ಟಣದ ಆಟದ ಸಾಮಾನು ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಗಿಫ್ಟ್ ಕೊಡೋದಾದರೆ ರಿಟರ್ನ್ ಗಿಫ್ಟ್ ಕೊಡ್ಬೋದು. ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಕುಟ್ಟೋ ಕಲ್ಲಿದೆ, ಒರಳ್ಕಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಆನೆ, ಸಿಂಹ, ಹುಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚೈನಾ ಐಟಮ್ ಎಲ್ಲ ಕೊಡೋದು ಬಿಟ್ಬಿಟ್ಟು ನೀವು ಈ ಥರ ನೀವು ನೋಡಿ, ಕವಡೆ ತೊಗೊಂಡೋಗೋಣ. ಕವಡೆ ಬೇಕು, ಕವಡೆ ತೊಗೊಂಡೋಗೋಣ. ಈ ಥರ ಆಟ ಸಾಮಾನುಗಳು ಕೊಟ್ಟರೆ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಇದೆ, ತುಂಬ ದೊಡ್ಡ ಅಂಗಡಿ ಇವ್ರದ್ದು. ನೋಡಿ, ಊಟ ಮಾಡ್ದಾ ಇಲ್ವಂತೆ. ಯಾಕೆ ಊಟ ಯಾಕೆ ಮಾಡಿಲ್ಲ ನೀನು? ನನ್ನ ಮೇಲೆ ಕೋಪನಾ? ಅಯ್ಯೋ, ನನ್ನ ಮೇಲೆ ಕೋಪ ಅಂತ ಇಬ್ರಿಗೂ ನೋಡಿ, ಇಬ್ರಿಗೂ ನನ್ನ ಮೇಲೆ ಕೋಪ ಅಂತ, ಎಲ್ರಿಗೂ ನನ್ನ ಮೇಲೆ ಕೋಪ ಅಂತ. ನಾನು ಏನು ಮಾಡಿದ್ದೀನಿ ನಾನು? ನೋಡ್ರಿ, ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ ನನಗೆ. ಆಟ ಸಾಮಾನುಗಳಂದರೆ ನಂಗೆ ತುಂಬ ಇಷ್ಟ ನನಗೆ. ನೋಡಿ, ಇಲ್ಲಿ ನೋಡಿ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ನೋಡಿ, ತುಂಬ ಇಷ್ಟ ಆಗುತ್ತೆ ನನಗೆ. ನೋಡಿ, ಅಲ್ಲಿ CCTV ಇಟ್ಟಿದ್ದಾರೆ. ಮತ್ತು ಇವ್ರ ಹತ್ರ ನಾನೊಂದು ಗಡಿಯಾರ ನೋಡಿದೆ, ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋ ಗಡಿಯಾರ. ನೋಡಿ, ಬೈಕಲ್ಲಿ ಗಡಿಯಾರ, ತೆಂಗಿನಕಾಯಿ ಚಿಪ್ಪಲ್ಲಿ ಗಡಿಯಾರ ನೋಡಿದ್ದೆ ಇವ್ರ ಹತ್ರ. ಎಲ್ಲಿದೆ ನೋಡೋಣ ಇರಿ, ಓನರ್ ಬರ್ತಾರಂತೆ. ತೆಂಗಿನಕಾಯಿ ಚಿಪ್ಪಲ್ಲಿತ್ತು ಹಂಸ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ ಹಂಸ? ಎಲ್ಲ ಥರ ಐಟಮ್ ಇದೆ ನೋಡಿ. ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ, ಮಕ್ಕಳಿಗೆ ತಳ್ಳೋ ಗಾಡಿಗಳು ಎಲ್ಲ ಮರದ್ದು. ನೋಡ್ರಿ, ನನಗೆ ಶೂಟ್ ಮಾಡ್ತಿದ್ದಾಳೆ. ದಶಾವತಾರ ನೋಡಿ, ಫುಲ್ಲು ಎಲ್ಲಿ ನೋಡಿದ್ರೆ ಆಟ ಸಾಮಾನು. ಹಂಸ, ನಾನು ಇದನ್ನೇ ಹುಡುಕ್ತ. ಹಂಸ, ಬಾರೆ ವಿಡಿಯೋ ಮಾಡು ಬಾರೆ. ನಂಗೆ ಇಷ್ಟ ಬುಗ್ರಿ ಆಡಿಸೋದು. ಉಲ್ಟಾ ಇದೆ, ತಿರುಗಿಸ್ಕೊ. ನಂಗೆ ಬುಗ್ರಿ ಅಂದರೆ ತುಂಬ
ಆಗಿದ್ಯಾ? ನಾವು ಗುಗ್ರಿ ಅಂದರೆ ತುಂಬ ಇಷ್ಟ ಗೊತ್ತಾ? ಅದೇ ಆಡ್ತಾ ಇದ್ದಾರಲ್ಲ ಈಗ ಉಲ್ಟಾ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಬರಲ್ಲ. ಬರಲ್ಲ ಹಂಗೆ ಚೆನ್ನಾಗಿ ಆಡ್ತಾ ಇಲ್ಲ ಬಿಡುತ್ತಲ್ಲ. ಅಯ್ಯ ಯಾಕೆ ಈಗ 2 ಸಲ ಕಟ್ ಮಾಡ್ತೀನಿ ಇದೇ ಬೇರೆ ಗೊತ್ತು. ಇಲ್ಲ ಕಡೆ ಬುಟ್ಟಿ ಸರಿ ಇದೆಯಾ? ಹಾಂ ಬರುತ್ತಾ ನಿಂಗೆ? ಇಲ್ಲ ಕಣೆ ಬುಗ್ರಿ ಸರಿ ಇಲ್ಲ ಕಣೆ. ಕುಣಿಯಕ್ಕೆ ಬಾರದೇ ಇರೋಳು ನೆಲ ಟೊಂಕು ಅಂದ್ಲಲ್ಲ ಹಂಗೆ ನೋಡ್ರಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಕುಣಿಯಕ್ಕೆ ಬಾರದೇ ಇದ್ದವಳು ನೆಲ ಡೊಂಕು. ನೋಡಿ ನಮ್ಮ ಬೇಬಿ ಬಿಡ್ತಾ ಇದ್ದಾರೆ. ಬೇಬಿ ಸುತ್ತಕ್ಕೆ 1 ವರ್ಷ ತಗೊತಾರೆ. ಥ್ಯಾಂಕ್ ಯು ಬೇಬಿ. ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ಬಿಟ್ಟಿರೋದು ವೀಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ಮಾಡೋಣ ಅಂದರೆ ನೋಡ್ರಿ, ಇಲ್ಲ ಬಿಡ್ರಿ ಬುಗ್ರಿನೇ ಸರಿ ಇಲ್ಲ. ಎಷ್ಟು ಥರ ಇದೆ ನೋಡಿ. ಗಣೇಶ ನೋಡಿ, ನಮ್ಮ ಮುದ್ದು ಗಣೇಶ. ಏನು ಮಾತಾಡ್ಲಮ್ಮ ನೋಡಿ. ಮತ್ಸ್ಯ ಕೋಲು ನೋಡಿ, ಇದೊಂದು ತಗೊಳ್ಳೋಣ. ಲಟ್ಟಣಿಗೆ ಇದೆ. ಲಟ್ಟಣಿಗೆ ಇದೆ. ಆಮೇಲೆ ನನಗೊಂದು ಸಣ್ಣದು ಕಡಿಯೋ ಕೋಲ್ ಬೇಕು. ಕಡಿಯೋ ಕೋಲ್ ತಗೊಳ್ಳೋಣ. ಒಂದು ಇಷ್ಟು ತಗೊಳ್ಳೋಣ ಅಲ್ವಾ? ನೋಡಿ ಆನೆಗಳು ನೋಡಿ, ಬಳೆ ನೋಡಿ. ನೋಡಿ ಎಷ್ಟು ಚೂರನ್ನ ಸೂಪರ್. ನೋಡಿ ಎಷ್ಟು ಚೆನ್ನಾಗಿರೋದು ಬಳೆ ನೋಡಿ. ಕಲರ್ ಬಳೆ ಇದೆ, ಮರದ ಬಳೆ ತುಂಬ ಚೆನ್ನಾಗಿದೆ. ನಾನಿದು 3 ತಗೊಳ್ಳೋಣ ಅಂದ್ಕೊಂಡೆ. ಲಟ್ಟಣಿಗೆ ಹೋಗ್ಬಿಟ್ಟಿದೆ, ಹಳೇದಾಗಿದೆ. ಅದಕ್ಕೆ ಒಂದು ಲಟ್ಟಣಿಗೆ, ಒಂದು ಮತ್ಸ್ಯ ಕೋಲು ಮತ್ತು ಹೋಯ್ತು. ಮತ್ಸ್ಯ ಕೋಲು ಇದೊಂದು ಕಡಿಯೋ ಕೋಲು ಇಷ್ಟು ತಗೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನೋಡಿ. ಗಣೇಶ ನೋಡಿ, ಇದು ಬೇರ್ದು ಲಾವಂಚ ಬೇರಲ್ಲಿ ಮಾಡಿರೋದು ನೋಡಿ. ಗಮ್ಮಂತಿದೆ, ಚೆನ್ನಾಗಿದೆ. ಮತ್ತು ನೋಡಿ ಇದು ಪಟ್ಟದ ಗೊಂಬೆ ನೋಡಿ. ಪಟ್ಟದ ಗೊಂಬೆ ನಮ್ಮದೇ ಅಂಗಡಿ ಓನರ್ ಇಲ್ಲಿ ಬಂದಿದ್ದಾರೆ, ಆದರೆ ನಮ್ಮದೇ ಅಂಗಡಿ. ಪಟ್ಟದ ಗೊಂಬೆ ಇದು. ಪಟ್ಟದ ಗೊಂಬೆಗೆ ಈಗ ಅಲಂಕಾರ ಮಾಡಿದ್ದಾರೆ. ನೀವೇ ಅಲಂಕಾರ ಮಾಡ್ಕೊಳ್ತೀನಿ ಅಂದರೆ ಈ ಥರ ಸಿಗುತ್ತೆ. ದಸರಾಗೆ ಪ್ರತಿಯೊಂದು ಐಟಮು ಸಿಗುತ್ತೆ. ನೀವು ಗಣೇಶ ನೀವು ಇದು ಕೂರಿಸ್ತೀರಾ ಅಂದರೆ, ಗೊಂಬೆ ಕೂರಿಸ್ತೀರಾ ಅಂದರೆ ಪ್ರತಿಯೊಂದು ಐಟಮ್ ಸಿಗುತ್ತೆ. ನಿಮ್ಮವರೇ ಅವರು ಗೌಡ್ರು.
ಐತಿ ನೋಡಿ. ಇಲ್ಲಿ ನೋಡಿ, ತುಂಬ ಹಳೇ ಕಾಲದ ಫೋನ್ ಇದು. ಹಳೇ ಕಾಲದ ಫಿಲಮಲ್ಲೆಲ್ಲ ನೋಡಿರ್ತೀರ ನೋಡಿ. ಫಿಲಮಲ್ಲಿ ಇರುತ್ತೆ ಇದು ಫೋನು. ಹಳೇ ಕಾಲದ ಫಿಲಮಲ್ಲಿ ಇರುತ್ತೆ ನೋಡಿ ಫೋನು. ಚೆನ್ನಾಗಿದೆ. ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ದೊಡ್ಡಮಳ್ಳೂರು ದೇವಸ್ಥಾನದ ಎದುರುಗಡೆನೇ ಇದೆ ಶಾಪು. ತುಂಬ ಇವ್ರದ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ತುಂಬ ಕಡಿಮೆಗೆ ಹಾಕ್ಕೊಡ್ತಾರೆ. ಮತ್ತು ತುಂಬ ಅವ್ರ ಓನರ್ ಹತ್ರ ಮಾತಾಡ್ಸೋಣ ಬನ್ನಿ. ಈಗ ಕೂಡ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಚೆನ್ನಪ್ಪ ಚೆನ್ನೇಗೌಡ ಅವ್ರ ಹೆಸರು. ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡಿ, ಚೆನ್ನಪ್ಪ ಚೆನ್ನೇಗೌಡ ಅಂತೇಳಿ. ಸರ್ ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೀರಾ? 50 ವರ್ಷದಿಂದ. ನಿಮ್ಗೆ ಎಷ್ಟು ವರ್ಷ ಇವಾಗ? 16 17? 25 ವರ್ಷ ಅಂತೆ. 50 ವರ್ಷದಿಂದ ಅಂಗಡಿ ಮಾಡಿದಾರಂತೆ. ಸರ್ ಇವಾಗ ಇದರಲ್ಲಿ ಇದು ತೊಗೊಂಡ್ರೆ ಹೇಳ್ತೀರಾ ಕರೆಕ್ಟಾಗಿ? ಯಾವ್ದು ತೊಗೊಂಡ್ರೆ ಹೇಳ್ತೀರಾ ಸರ್? ಸರ್ ನಿಮಗೆ ಎಷ್ಟು ವರ್ಷ ಸರ್? ನಿಮಗೆ 70 ವರ್ಷ ಅಂತೆ ನೋಡಿ. ನಮ್ಮ ಚೆನ್ನಪ್ಪ ಅವ್ರಿಗೆ 50 ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ಸರ್ ನನಗೆ. ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ. ಫಸ್ಟ್ ಚಾನಲಲ್ಲಿ ನಿಮ್ಗೆ ಅಂಗಡಿದು ಹಾಕಿದ್ದೆ. ಇವಾಗ ಇನ್ನೊಂದು ಚಾನಲ್ಗೆ ಹಾಕೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದ್ವು. ಹಾಗೆ ನಮ್ಮದೇ ಅಂಗಡಿ ಅಂದ್ಕೊಂಡು ಬಂದೆ. ಊಟ ಆಯಿತಾ ಸರ್ ನಿಮ್ಮದು? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅಲ್ಲ, ಚೈನಾ ಐಟಮು ಅಲ್ಲ ಅದಕ್ಕೆ ನಾನು ಚೈನಾ ಐಟಮ್ ಬಿಟ್ಟು ನಾನೆಲ್ಲ ಹೇಳಿದ್ದೀನಿ. ಈ ಥರ ಐಟಮ್ ಉಪಯೋಗಿಸ್ರಿ. ಚನ್ನಪಟ್ಟಣ ಆಟದ ಸಾಮಾನು ಫೇಮಸ್ಸು. ನೀವು ಮಕ್ಳಿಗೆ ರಿಟರ್ನ್ ಗಿಫ್ಟ್ ಕೊಡೋದಾದರೆ, ಒಂದು ಮಕ್ಳಿಗೆ ಆಟ ಆಡೋಕ್ಕೆ ಕೊಡೋದಾದರೆ ಮರದ ಐಟಮ್ ಕೊಡಿ ಅಂತ ನಾನು ಹೇಳಿದ್ದೀನಿ. ನೀವು ಅಂಗಡಿ ಓನರು, ನೀವೇನು ಹೇಳ್ತೀರಾ? ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ತೆಂಗಿನದು ಇದರಲ್ಲಿ ಗಡಿಯಾರ ಇತ್ತು. ಇವತ್ತು ಕಾಣಿಸ್ತಿಲ್ಲ, ಅದು ಸೇಲ್ ಆಗೋಯ್ತಾ? ತುಂಬ ಚೆನ್ನಾಗಿತ್ತು. ತೆಂಗಿನದು ಇಡೀ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ, ಆ ಚಿಪ್ಪಲ್ಲಿ ಗಡಿಯಾರ ಇತ್ತು. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿತ್ತು. ಏನು ಊಟ ಮಾಡಿದ್ರಿ ಸರ್? ನಾನು ಚೆನ್ನಪ್ಪವ್ರನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ. ಅಂಗಡಿದೆಲ್ಲ ವೀಡಿಯೋ ನನ್ನ ಹಂಸಮ್ಮ ಮಾಡ್ತಾಳೆ. ಹಂಸಮ್ಮ ಅದೆಲ್ಲ ಫುಲ್ ನೀನು ಇಟ್ಕೊಂಡು ಅಲ್ಲ ಮೇನ್ ನಮ್ಮ ಇಂಡಿಯಾ ಇದೆ. ಇನ್ನೊಂದು ಕೊಡ ಏನು ಬೇಕು?
ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲೆಲ್ಲ. ಅಂದರೆ ಏನು ಫ್ರೀ ವಾಟ್ಸ ಅನ್ನ ಸಾರು ಪಾಯಸ ಬೇಕಾಯಿತು ಕಮೆಂಟ್ ಮಾಡಬೇಕು ತಾನೆ. ಮಾಡ್ದಾ ಆಂಟಿ ಏನು ನೋಡ್ತಾ ಇದ್ದೀರಾ? ಚೆನ್ನಾಯ್ತಲ್ಲ ಅದಕ್ಕೆ ಯಾವುದು ಇದು ಹಾಂ ನೀನೇನು ವಿಡಿಯೋ ಮಾಡ್ತಾ ಇದ್ದೆ? ನೋಡಿ, ಇದು ಈ ಕಡೆಯಿಂದ ಬೆಂಗಳೂರಿಂದ ಬರೋದು, ಹೀಗೆ ಮೈಸೂರಿಗೆ ಹೋಗೋದು. ಎದುರುಗಡೆ ಇರೋದೇ ಶ್ರೀರಾಮ ಅಪ್ರಮೇಯ ಸ್ವಾಮಿ ಮಹಾದ್ವಾರ ದೊಡ್ಡಮಳೂರು. ಹಾಂ, ನನ್ನ ಸೇರ್ಸ್ ಮಾಡ್ತೀಯಾ? ನಾನು ಫುಲ್ ಬರಬೇಕು ಅಂತ. ಅಲ್ಲೇ ನಿಂತ್ಬಿಟ್ಟು ನೋಡಿ, ಬೆಂಗಳೂರಿಂದ ಮೈಸೂರು ಹೈವೇ ರೋಡು, ದೊಡ್ಡಮಳೂರು. ನನ್ನ ಕೃಷ್ಣಂದು ದೇವಸ್ಥಾನ. ನಾನು ಇದಕ್ಕೆ ಬಂದರೆ ನನಗೇನೋ ವೈಬ್ರೇಷನು. ಹೋಗೋಣ ಬನ್ನಿ, ಒಳಗೆ ಹೋಗೋಣ ಬನ್ನಿ. ಆಮೇಲೆ ನಂದು ಇವತ್ತಿಗೆ 5 ಲಕ್ಷ ಸಬ್ಸ್ಕ್ರೈಬರ. ಇವತ್ತಿಗೆ ನಂದು 5 ಲಕ್ಷ ವ್ಯೂಸ್ ಆಗಿದೆ. ಎಲ್ಲ ನನ್ನ ಕೃಷ್ಣಪ್ಪಂದು ಆಶೀರ್ವಾದ. ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಬಂದೆ. 5 ಲಕ್ಷ ವ್ಯೂಸ್ ಆಗಿರೋದಕ್ಕೆ. ಬನ್ನಿ ಒಳಗೋಗೋಣ. ನೀವು ಒಂದು ಸರಿ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನನಗೆ ಇಲ್ಲಿಂದನೇ ನನ್ನ ಕೃಷ್ಣ ಬಂದಿರೋದು ನಮ್ಮ ಮನೆಗೆ. ಬನ್ನಿ. ನನ್ನ ಯೂಟ್ಯೂಬ್ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇಲ್ಲಿ ಕೇಳ್ಕೊಂಡಿದ್ದೆ, ನನಗೆ ಕೃಷ್ಣ ಬೇಕು, ನಮ್ಮ ಮನೆಗೊಂದು ಪುಟ್ಟು ಕೃಷ್ಣ ಬೇಕಪ್ಪ, ಅಂಬೇಕಲ್ಲಿ ಇಟ್ಕೊಂಡು ನೀನೇ ಬಾ ಕೃಷ್ಣ ಅಲ್ಲಿ ಮಾಡೋಣಪ್ಪ. ಇದನ್ನು ನೋಡಿ, ಇದು ಮೊನ್ನೆ ಬ್ರಹ್ಮ ರಥೋತ್ಸವ ಇತ್ತಂತೆ, ನನಗೆ ಗೊತ್ತಿರಲಿಲ್ಲ. ನೋಡಿ ಅದು ತೇರು ನೋಡಿ, ನಮ್ಮ ಕೃಷ್ಣಂದು ಊರು ನೋಡಿ ಎಷ್ಟು ಚೆನ್ನಾಗಿದೆ.
ನನಗೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿಗೆ ಬಂದರೆ ನಾನು ಒಂದು ಹಳೆ ವೀಡಿಯೋದಲ್ಲೂ ಈ ತಾತಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಇವರು ಕಬ್ನಾಲವರು. ಇಲ್ಲೆಲ್ಲ ಅಂಗಡಿಗಳು ಇರುತ್ತೆ. ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ರಶ್ ಇಲ್ಲ ಅಂಥೇಳಿ ಇಲ್ಲೆಲ್ಲ ಅಂಗಡಿ ಓಪನ್ ಇರುತ್ತೆ. ಮತ್ತು ತುಳಸಿ ಎಲ್ಲ ಮಾರ್ತಿರ್ತಾರೆ. ಇವ್ರದ್ದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ನಂದಿನಿಲಿ ಆಂಜನೇಯನ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇವ್ರನ್ನೂ ಮಾತಾಡ್ಸಿದ್ದೀನಿ ಒಂದು ವೀಡಿಯೋದಲ್ಲಿ, ಯಾರನ್ನೂ ಬಿಡಲ್ಲ. ನಮಸ್ಕಾರಮ್ಮ. ಒಂದು ಸರಿ ನೆನಪಿದ್ದೀನಾ ನೋಡಿ, ಹ್ಞೂ ಅಂತಾರೆ ನೋಡಿ. ಇಲ್ಲೂ ಆಟ ಸಾಮಾನುಗಳಿದೆ ನೋಡಿ. ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ಇಲ್ಲಿಗೆ ಬಂದರೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ನಿಜ ಹೇಳ್ತೀನಿ. ಇಲ್ಲಿ ಬಂದರೆ ನನಗೆ ಎಲ್ಲೋ ಸ್ವರ್ಗಕ್ಕೆ ಹೋಗಿದ್ದೀನೇನೋ ನಾನು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಅಷ್ಟು ನನಗೆ ಕಾಪಾಡ್ತಾ ಇದ್ದಾನೆ ನನ್ನ ಕೃಷ್ಣ.